ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಯ ಬಗ್ಗೆ ಒಂದು ರೀಸೆಂಟ್ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟು, ಹಾಗೆ ಎಲ್ಲರಿಗೂ ಕೂಡ ಇದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನಾನು ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಾನು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ತೀರಾ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ನ ಕೂಡ ಚೆಕ್ ಮಾಡಿ, ಡೈಲಿ ನ್ಯೂಸ್ ಅಪ್ಡೇಟ್ ತಿಳಿಸ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ತಿಳಿಸಿದ್ದೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಟ್ಟಿದ್ದಾರೆ ಅಂತ. APL BPL ಹಾಗೆ ಅಂತ್ಯೋದಯ ಕಾರ್ಡ್ ಮೂರೂ ಕೂಡ ತಿದ್ದುಪಡಿಗೆ ಇವಾಗಲೂ ಕೂಡ ಅವಕಾಶನ ಮಾಡಿಕೊಟ್ಟಿದ್ದಾರೆ. ಬಟ್ ತುಂಬ ಸರ್ವರ್ ಇಶ್ಯೂಸ್ ಬಂದಿದ್ದರಿಂದ ಅಂದರೆ ಈ ತಿಂಗಳು ಕೊನೆವರೆಗೂ ಲಾಸ್ಟ್ ಡೇಟ್ ಇತ್ತು, ಅಂದರೆ ಜನವರಿ 31 ಲಾಸ್ಟ್ ಡೇಟ್ ಇತ್ತು. ಬಟ್ ಸಾಕಷ್ಟು ಸರ್ವರ್ ಪ್ರಾಬ್ಲಮ್ ಬರ್ತಿರೋದ್ರಿಂದ ಇನ್ನೂ ಸಾಕಷ್ಟು ಜನ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರಿಂದ ಇವಾಗ ಸರ್ಕಾರದವರು ಒಂದು ಹೊಸ ಬದಲಾವಣೆಯನ್ನು ತರ್ತಿದ್ದಾರೆ. ಏನಪ್ಪ ಅಂತಂದರೆ, ಇನ್ನು ಮುಂದೆ ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅವಕಾಶನ ಮಾಡಿಕೊಡ್ತಿದ್ದಾರೆ. ಹೌದು, ಇದು ಇಷ್ಟು ದಿನಕ್ಕೆ ಮುಗ್ದೋಗ್ಬಿಡುತ್ತೆ, ಮತ್ತೆ ಅವ್ರು ಯಾವಾಗ ಅವಕಾಶ ಕೊಡ್ತಾರೋ ಅವಾಗ ಮಾಡಿಸ್ಬೇಕು ಅಂತ ಇಷ್ಟು ದಿನ ಇತ್ತಲ್ಲ. ಇನ್ನು ಮುಂದೆ ಆ ಥರ ಇರೋದಿಲ್ಲ. ಇನ್ನು ಮುಂದೆ ಪ್ರತಿ ತಿಂಗಳು ಮೊದಲನೇ ವಾರದಲ್ಲಿ ನೀವು ಯಾವಾಗ ಬೇಕಾದರೂ ಹೋಗಿ ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಬೋದು ಅಂದ್ಬಿಟ್ಟು ಒಂದು ಹೊಸ ನಿರ್ಧಾರನ ತಗೊಂಡಿದ್ದಾರೆ. ಅದು APL BPL ಅಂತ್ಯೋದಯ ಕಾರ್ಡ್ ಇವಾಗ ಏನೇನಿದೆಯಾ ಎಲ್ಲದಕ್ಕೂ ಅವಕಾಶನ ಮಾಡಿಕೊಟ್ಟಿದ್ದಾರೆ. ನೀವು ಹೆಸರು ತೆಗೆಸ್ಬೇಕಾ, ಸೇರಿಸ್ಬೇಕಾ, ಅಥವಾ ನೀವೇನಾದ್ರು ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಾ, ಅಥವಾ ರೇಷನ್ ಡಿಪೋ ಅಡ್ರೆಸ್ ಚೇಂಜ್ ಮಾಡಿಸ್ಬೇಕಾ, ಪ್ರತಿಯೊಂದನ್ನು ಕೂಡ ಮಾಡಿಸ್ಬೋದು. ಪ್ರತಿ ತಿಂಗಳು ಮೊದಲನೇ ವಾರದ ಅವಕಾಶನ ಮಾಡಿಕೊಟ್ಟಿರ್ತಾರೆ. ಈ ಅವಕಾಶನ ಕೇವಲ ನೀವು ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1 ಇಂಥ ಸೆಂಟರ್ಸಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ. ನೀವು ಮಾಮೂಲಿ ಸೈಬರ್ ಸೆಂಟರ್ಸ್ಗಳಲ್ಲೆಲ್ಲ ಹೋದರೆ ಮಾಡಿಕೊಡೋದಿಲ್ಲ. ಇಂಥ ಸೆಂಟರ್ಸ್ಗಳಿಗೆ ಹೋದರೆ ನಿಮಗೆ ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ ಇಂಥ ಸೆಂಟರ್ಸ್ಗಳಿಗೆ ಹೋದರೆ ಖಂಡಿತವಾಗ್ಲೂ ತಿದ್ದುಪಡಿನ ಮಾಡಿಸ್ಕೋಬೋದು. ಸೊ ಏನೋ ವರಿ ಮಾಡೋ ಅಗತ್ಯ ಇಲ್ಲ. ಏನಪ್ಪ ಸರ್ವರ್ ಪ್ರಾಬ್ಲಮ್ ಅಂತಾರೆ ಯಾವಾಗ ಹೋದ್ರೂ, ಮತ್ತು ಎಕ್ಸ್ಟೆಂಡ್ ಡೇಟ್ ಮಾತ್ರ ಕಡಿಮೆ ಕೊಟ್ಟಿರ್ತಾರೆ ಅಂತ ಯಾರೂ ಚಿಂತೆ ಪಡೋ ಅಗತ್ಯ ಇರೋದಿಲ್ಲ. ಹಾಗಾಗಿ ಮೊದಲನೇ ವಾರದಲ್ಲಿ ನೀವು ಪ್ರತಿ ತಿಂಗಳು ಮೊದಲನೇ ವಾರ ಯಾವಾಗ ಬೇಕಾದ್ರೂ ಹೋಗಿ ಮಾಡಿಸ್ಕೋಬೋದು. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ನಿಮ್ಮಿಂದ ಒಂದು ಸಣ್ಣ ಮಾಹಿತಿ ಅವ್ರಿಗೂ ಕೂಡ ಶೇರ್ ಆದಂಗೆ ಆಗುತ್ತೆ. ಇದು ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಆಯಿತು. ಪ್ರತಿಯೊಬ್ಬರು ಕೂಡ KYC ಕಂಪಲ್ಸರಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಕೂಡ ಆದೇಶ ಬಂದಿತ್ತು. ಅದು ಕೂಡ ಜನವರಿ 31 ಇತ್ತು. ಇವಾಗ ಅದು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮಗೆ ನೆನೆ ವಿಡಿಯೋದಲ್ಲೂ ನಾನು ತಿಳಿಸಿದ್ದೆ, ಫೆಬ್ರವರಿ 15 ಲಾಸ್ಟ್ ಡೇಟ್ ಮಾಡಿದ್ದಾರೆ. ಈಗಲೂ ನಿಮಗೆ ಕಾಲಾವಕಾಶ ಇದೆ. KYC ಮಾಡಿಸಿಲ್ಲ ಅಂದರೆ ಪ್ಲೀಸ್ ಆದಷ್ಟು ಬೇಗ ಹೋಗಿ ಮಾಡಿಸಿ, ಇಲ್ಲಾಂದರೆ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಅದರಿಂದ ಏನೇ ನೀವು ಯೋಜನೆಗಳ ಹಣ ತಗೋತಿರ್ಬೋದು, ಅಥವಾ ಏನೇ ನೀವು ಅದರಿಂದ ಪ್ರಯೋಜನ ಪಡ್ಕೋತಿದ್ದೀರಾ ಅಂತಂದರೆ ಪ್ರತಿಯೊಂದೂ ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ಈಗೆಲ್ಲ ಡಿಪೆಂಡ್ ಇರೋದೇ ನಿಮ್ಮ ರೇಷನ್ ಕಾರ್ಡ್ ಮೇಲೆ. ಒಂದ್ಸತಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ ಅದರಿಂದ ಬರ್ತಿರುವಂತಹ ಪ್ರತಿಯೊಂದು ಪ್ರಯೋಜನಗಳು ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ಮಾಡಿಸಿ. ನೀವು ರೇಷನ್ ತಗೋತಿರಲ್ಲ, ಅಲ್ಲೋಗಿ ನೀವು ಯಾರ್ದು ರೇಷನ್ ಅಂದರೆ ಯಾರ್ದು KYC ಮಾಡಿಸ್ಬೇಕೋ ಅವ್ರದ್ದು ಆಧಾರ್ ಕಾರ್ಡ್ ಹಾಗೆ ರೇಷನ್ ಕಾರ್ಡ್ ತೊಗೊಂಡೋದ್ರೆ ಸಾಕು. ಎರಡನ್ನೂ ಲಿಂಕ್ ಮಾಡಿ ಕೊಡ್ತಾರೆ, ತಂಬ್ ಇಂಪ್ರೆಷನ್ ತೊಗೊಂಡು ಅಷ್ಟೇ. KYC ಅಂದರೆ ಜಾಸ್ತಿ ಟೈಮು ತೊಗೊಳೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಹೋಗಿ ಮಾಡಿಸಿ. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಬಂದರೆ ನಿಮಗೂ ಕೂಡ ಗೊತ್ತಿದೆ, 16, 17ನೇ ಕಂತಿನ ಹಣ ಎರಡೂ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಇವಾಗ ಜನವರಿ ತಿಂಗಳು ಕೂಡ ಮುಗಿತಾ ಬರ್ತಾ ಇದೆ. ಇನ್ನು 16ನೇ ಕಂತಿನ ಹಣ ಅಂದರೆ ನವಂಬರ್ ತಿಂಗಳಿದೆ ಹಾಕಿಲ್ಲ. ಹಾಗಾಗಿ ನವಂಬರ್ ಡಿಸೆಂಬರ್ ಒಟ್ಟಿಗೆ 16, 17ನೇ ಕಂತಿನ ಹಣ 4,000 ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದರೆ. ನೋಡೋಣ ಯಾವಾಗ ಮಾಡ್ತಾರೆ ಏನು ಅನ್ನೋಲ್ಲ. ಅದ್ರ ಬಗ್ಗೆ ಮತ್ತೆ ಏನೇ ಅಪ್ಡೇಟ್ ಬಂದು ಕೂಡ ನಾನು ಆ ವಿಡಿಯೋನ ಮಾಡಿ ತಿಳಿಸ್ತೀನಿ. ಹಾಗಾಗಿ ಏನೇ ಸರ್ಕಾರದ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ಸೊ ನೀವು ಫ್ರೀ ಆದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ ಕೂಡ ಚೆಕ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.